ಮನೆಯಲ್ಲಿ ದುಡ್ಡು ನಿಲ್ಲುತ್ತಿಲ್ವಾ? ದುಡ್ಡು ಈಸ್ಕೊಂಡವರು ಮತ್ತೆ ವಾಪಸ್ಸು ನಿಮಗೆ ದುಡ್ಡು ಕೊಡದೆ ತುಂಬ ಸತಾಯಿಸ್ತಾ ಇದ್ದಾರಾ? ಅಥವಾ ಸಾಲ ಮಾಡಿ ದುಡ್ಡು ತೀರಿಸೋಕ್ಕಾಗದೆ ನೀವು ಬೇಸತ್ತು ಹೋಗಿದ್ದೀರಾ? ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ. ಈ ಪುಟ್ಟ ಪರಿಹಾರ ತಂತ್ರ ಮಾಡಿ ನೋಡಿ, ನಿಮ್ಮ ಬರಬೇಕಿದ್ದ ದುಡ್ಡು ಕೈ ಸೇರುತ್ತದೆ, ಸಾಲದ ಸಮಸ್ಯೆಗಳಿಂದ ಮುಕ್ತಿಯಾಗುತ್ತದೆ ಮತ್ತು ಮನೆಯಲ್ಲಿ ಸದಾಕಾಲ ದುಡ್ಡು ನಿಲ್ಲುವಂತಾಗುತ್ತದೆ. ಇದು ಅದೃಷ್ಟ ಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸುವ ಒಂದು ಸರಳ ವಿಧಾನ. ಇದನ್ನು ಹೇಗೆ ಮಾಡಬೇಕು ಅಂದರೆ, ನಾವು ಇವತ್ತಿನ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಫಾಲೋ ಮಾಡಿ, ಒಂದು ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬ ಒಳ್ಳೆಯ ಸುದ್ದಿಗಳು ಸಿಗುತ್ತೆ. ಮತ್ತು ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ. ಇನ್ನು ಬರಬೇಕಿದ್ದ ದುಡ್ಡು ಬಂದು ಕೈ ಸೇರಬೇಕು ಅಂದರೆ, ಮನೆಯಲ್ಲಿ ಸದಾಕಾಲ ದುಡ್ಡು ನಿಲ್ಲಬೇಕು, ₹1 ದುಡ್ಡು ಉಳಿಸೋಕ್ಕಾಗ್ತಾ ಇಲ್ಲ ಅನ್ನೋವರು, ಸಾಲದ ಸಮಸ್ಯೆಗೆ ಸಿಲುಕಿ ಹಾಕಿಕೊಂಡು ಬಡ್ಡಿ ಕಟ್ಟಿ ದುಡ್ಡು ಎಲ್ಲ ಖಾಲಿ ಮಾಡಿಕೊಳ್ತಾ ಇರುವವರು, ಈ ಸರಳ ಮಾರ್ಗ ಧನ ವಶೀಕರಣ ಯಂತ್ರ, ಅದೃಷ್ಟಲಕ್ಷ್ಮಿ ವಶೀಕರಣ ಯಂತ್ರ, ಇದನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಲು ಕೆಲವು ನಿಯಮಗಳನ್ನು ಪಾಲಿಸಬೇಕು. ನೀವು ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನಾದಿಗಳನ್ನೆಲ್ಲ ಮಾಡಿದ ಬಳಿಕ ನೀವು ಮಾಡಬೇಕಾಗಿರುವುದು ಇಷ್ಟೇ. ಒಂದು ಹಳದಿ ದಾರವನ್ನು ತೆಗೆದುಕೊಳ್ಳಬೇಕು, ಒಂದು ಹಳದಿ ಬಟ್ಟೆಯನ್ನು ತೆಗೆದುಕೊಳ್ಳಬೇಕು, ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಬೇಕು, 8 ಕವಡೆಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಒಂದು ಮುಷ್ಟಿ ಅಕ್ಕಿಯನ್ನು ತೆಗೆದುಕೊಳ್ಳಬೇಕು. ಅದರ ಜೊತೆಗೆ 4 ಅರಿಶಿಣದ ಕೊಂಬನ್ನು ತೆಗೆದುಕೊಳ್ಳಬೇಕು. ಇದಿಷ್ಟು ಮಹಾಲಕ್ಷ್ಮಿಗೆ ಪ್ರಿಯವಾದ, ಅತ್ಯಂತ ಪ್ರಿಯವಾದ ವಸ್ತುಗಳು. ಎಲ್ಲವನ್ನು ಸೇರಿಸಿ ಹಳದಿ ಬಟ್ಟೆಯಲ್ಲಿ ಇಟ್ಟು ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿ ಹಾಕಿ, ಅದನ್ನು ಗಂಟು ಹಾಕಿ ಕಟ್ಟಿದ ಬಳಿಕ ಮಹಾಲಕ್ಷ್ಮೀ ದೇವೈ ನಮಃ ಅಂತ ಪ್ರಾರ್ಥನೆ ಮಾಡುತ್ತಾ ಕರ್ಪೂರದ ಆರತಿ, ಪಚ್ಚೆ ಕರ್ಪೂರದ ಆರತಿಯಿಂದ ಬೆಳಗಿಸಬೇಕು. ಎಲ್ಲದಕ್ಕೂ ಮುನ್ನ ಮಲ್ಲಿಗೆ ಎಣ್ಣೆಯಿಂದ ದೀಪವನ್ನು ಮಹಾಲಕ್ಷ್ಮಿ ಫೋಟೋದ ಮುಂದೆ ಹಚ್ಚಬೇಕು. ಓಂ ಮಹಾಲಕ್ಷ್ಮೀ ದೇವೈ ನಮಃ. ತಾಯಿ ಮಹಾಲಕ್ಷ್ಮಿ, ನಮ್ಮ ಮನೆಯಲ್ಲಿ ದುಡ್ಡು ಒಂದು ಸ್ವಲ್ಪವೂ ನಿಲ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ ವಿಪರೀತವಾಗಿದೆ, ದುಡ್ಡು ತಗೊಂಡವರು ದುಡ್ಡು ಕೊಡ್ತಾ ಇಲ್ಲ, ಸಾಲದ ಸಮಸ್ಯೆ ಕೂಡ ತುಂಬ ಆಗಿದೆ, ಬಡ್ಡಿ ಕಟ್ಟಿ ದುಡ್ಡು ಕೈಯಲ್ಲಿಲ್ಲ, ಸಣ್ಣ ಪುಟ್ಟ ಖರ್ಚಿಗೂ ತುಂಬ ಕಷ್ಟ ಆಗಿದೆ ಅಂತ ಸಂಕಲ್ಪ ಮಾಡಿ ಎಲ್ಲ ಸಮಸ್ಯೆನೂ ಪರಿಹಾರ ಆಗಬೇಕು, ಮನೆಯಲ್ಲಿ ದುಡ್ಡು ನಿಲ್ಲುವಂತೆ ಆಗಬೇಕು, ಬರಬೇಕಿದ್ದ ದುಡ್ಡು ಬರಬೇಕು ಅಂತ ಭಕ್ತಿಯಿಂದ ಬೇಡಿ ಸಂಕಲ್ಪಗಳೆಲ್ಲ ಮಾಡಿದ ಬಳಿಕ ಮಹಾಮಂಗಳಾರತಿ ಪೂಜೆ ಎಲ್ಲ ಆದ ಮೇಲೆ ಅಷ್ಟು ವಸ್ತುಗಳನ್ನು ತೆಗೆದುಕೊಂಡು ಬಂದು ನೀವು ಅರಳಿ ಮರದ ವೃಕ್ಷದ ಕೆಳಗೆ ಇಟ್ಟು ಹಿಂದಕ್ಕೆ ನೋಡದೆ ಬರಬೇಕು. ಇದನ್ನು ಮಾಡಿ ನೋಡಿ, 1 ವಾರದಲ್ಲಿ ಮನೆಯಲ್ಲಿ ಎಂತಹ ಅಭಿವೃದ್ಧಿ ಆಗುತ್ತೆ ಅಂತ ಸ್ವತಃ ನೀವೇ ಖುದ್ದು ನಿಂತು ಪರೀಕ್ಷೆ ಮಾಡ್ತೀರಾ. ಮತ್ತು ನಿಮ್ಮ ಬದುಕಲ್ಲಿ ಅದೃಷ್ಟಲಕ್ಷ್ಮಿ ಯಂತ್ರನ ಪ್ರತಿಷ್ಠಾಪನೆ ಮಾಡಲೇಬೇಕಾಗತ್ತೆ. ಅದಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಅವರಿಂದ ಅದನ್ನು ಕೇಳಿ ಪಡೆದುಕೊಳ್ಳಿ. ಉಚಿತವಾಗಿ ನಿಮಗೆ ನೀಡುವ ಸಾಧ್ಯತೆ 100ಕ್ಕೆ 100ರಷ್ಟಿರುತ್ತೆ ಅಂತ ಹೇಳ್ತಾ, ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು.